ಕರಸೇವಕರನ್ನ ಬಂಧನದಿಂದ ಬಿಡುಗಡೆಗೊಳಿಸುವಂತೆ ಈಗಾಗಲೇ ರಾಜ್ಯಾದ್ಯಂತ ಬಿಜೆಪಿ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂತದ್ದು. ನಾನು ರಾಮಭಕ್ತ, ನನ್ನನ್ನು ಕೂಡ ಬಂಧಿಸಿ ಅಂತ ಬಿಜೆಪಿಯ ಮಾಜಿ ಶಾಸಕರು, ಮಾಜಿ ಸಚಿವರು ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ರಾಮಭಕ್ತರ ಬಂಧನ ಬಿಜೆಪಿ ಕಿಡಿಕಾರ್ತಾ ಇರುವಂತದ್ದು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕರಸೇವಕರ ಕದನ ಇದು. ಬಿಜೆಪಿಯಿಂದ ನನ್ನನ್ನು ಕೂಡ ಬಂಧಿಸಿ ಅಭಿಯಾನ ಶುರುವಾಗಿದೆ. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಪ್ರತಿಭಟನೆ ನಡೀತಾ ಇದೆ. ಮಲ್ಲೇಶ್ವರಂ ಠಾಣೆ ಮುಂದೆ ಶಾಸಕ ಸುರೇಶ್ ಕುಮಾರ್ ಧರಣಿ ಕೂತಿದ್ದಾರೆ. ನಾನು ಕರಸೇವಕ, ನನ್ನನ್ನು ಕೂಡ ಬಂಧಿಸಿ ಅಂತ ಹೋರಾಟ ನಡೆಸ್ತಾ ಇದ್ದಾರೆ ಬಿಜೆಪಿಯವರು. ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆಸ್ತಾ ಇರುವಂತದ್ದು ಬಿಜೆಪಿಯ ನಾಯಕರು. ಪ್ಲೇ ಕಾರ್ಡ್ ಅನ್ನ ಹಿಡ್ಕೊಂಡು ನಾನು ರಾಮಭಕ್ತ, ನಾನು ಕರಸೇವಕ, ನನ್ನನ್ನು ಕೂಡ ಬಂಧಿಸಿ ಅಂತ ದೃಶ್ಯಗಳಲ್ಲೂ ಕೂಡ ನೀವು ಗಮನಿಸ್ತಾ ಇರಬಹುದು. ಸುರೇಶ್ ಕುಮಾರ್ ಅವರು ಧರಣಿ ಕೂತಿದ್ದಾರೆ. ಮಲ್ಲೇಶ್ವರಂ ಎಲ್ಲ ರಾಜ್ಯಾದ್ಯಂತ ವಿವಿಧ ಪೊಲೀಸ್ ಠಾಣೆಗಳ ಮುಂದೆ ಧರಣಿಯನ್ನ ನಡೆಸ್ತಾ ಇದ್ದಾರೆ. ಸದ್ಯಲ್ಲಿ ಏನಾಗ್ತಿದೆ ಅಂತ ನೋಡೋಣ. ನನ್ನ ಕಲೀಗ್ ನಾಗೇಂದ್ರ ಬಾಬು ಕೂಡ ಅಲ್ಲಿಂದನೇ ಜಾಯ್ನ್ ಆಗ್ತಾ ಇದ್ರೆ. ಓವರ್ ಟು ನಾಗೇಂದ್ರ ಬಾಬು. ನಿಕೇಶ್, ಈಗ ಮಲ್ಲೇಶ್ವರಂ ಪೊಲೀಸ್ ಠಾಣಾ ಮುಂಭಾಗದಲ್ಲಿ ನಾವೇನು ಗಮನಿಸ್ತಾ ಇದ್ದೀವಿ, ನಾನು ಕೂಡ ಕಾರಸೇವಕ್, ನನ್ನನ್ನು ಕೂಡ ಬಂಧನ ಮಾಡಿ ಅಂತ ಹೇಳಿ MLA ಸುರೇಶ್ ಕುಮಾರ್ ಅವರು ಇಲ್ಲಿ ಧರಣಿ ಕೂತಿರುವಂಥ ದೃಶ್ಯವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಇವರ ಜೊತೆಗೆ ಈಗ MLC ರಾಮಚಂದ್ರ ಗೌಡರು ಕೂಡ ಈಗ ಆಗಮಿಸ್ತಾರೆ. ಹಿರಿಯ ಬಿಜೆಪಿ ನಾಯಕರು ಅವರು ಕೂಡ ಆಗಮಿಸಿ ಅವರು ಕೂಡ ಇಲ್ಲಿ ಕೂತು ಕೆಲ ಕಾಲ ಅವರು ಕೂಡ ಧರಣಿಯನ್ನು ನಡೆಸಲಿದ್ದಾರೆ. ಅಂದರೆ ರಾಜ್ಯಾದ್ಯಂತ ಇವತ್ತು ರಾಮಭಕ್ತರ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾನಾ ರೀತಿಯಲ್ಲಿ ಖಂಡನೆಗಳನ್ನು ವ್ಯಕ್ತಪಡಿಸುವಂಥ ರೀತಿಗೆ ಮುಂದಾಗ್ತಾ ಇದೆ. ವಿಭಿನ್ನವಾಗಿ ಪ್ರತಿಭಟನೆಗಳನ್ನು ಮಾಡೋದಕ್ಕೂ ಕೂಡ ಮುಂದಾಗ್ತಾ ಇರುವಂಥದ್ದು. ಮೊದಲ ದಿನ ಅಂದರೆ ರಾಮಭಕ್ತನ ಬಂಧನದ ಬಳಿಕ, ಶ್ರೀಕಾಂತ್ ಪೂಜಾರಿ ಬಂಧನದ ಬಳಿಕ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿರುವಂಥ ವಿಜೇಂದ್ರ ಅವರ ನೇತೃತ್ವದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೆದರೆ, ಅತ್ತ ಹುಬ್ಬಳ್ಳಿಯಲ್ಲಿ ವಿಪಕ್ಷ ನಾಯಕ ಆರೋಶಕ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಕೂಡ ನಡೆಯಿತು. ನಿನ್ನೆ ಕೆಲ ಆಯ್ದ ನಾಯಕರು ಬೆಂಗಳೂರು, ಚಿಕ್ಕಮಗಳೂರು ಸೇರಿದಂತೆ ಹುಬ್ಬಳ್ಳಿ ಪೊಲೀಸ್ ಠಾಣೆ ಜೊತೆಗೆ ಮಾಜಿ ಸಚಿವರಾಗಿರುವಂಥ ಕೆ ಈಶ್ವರಪ್ಪ ಅವರು ಕೂಡ ಶಿವಮೊಗ್ಗದಲ್ಲಿ ಇದೇ ರೀತಿಯಾಗಿ ನಾನು ಕೂಡ ಕಾರಸೇವಕ್, ನನ್ನನ್ನು ಕೂಡ ಬಂಧನ ಮಾಡಿ ಅಂತೇಳಿ ಪೊಲೀಸ್ ಠಾಣೆಗಳ ಮುಂದೆ ಕೂತು ಧರಣಿಯನ್ನು ನಡೆಸುವಂಥ ಕೆಲಸವನ್ನು ಮಾಡಿದರು. ಆ ಸಂದರ್ಭದಲ್ಲಿ ಅವರನ್ನು ವಶಕ್ಕೆ ಕೂಡ ಪಡೆಯಲಾಗಿತ್ತು. ಇವತ್ತು ಈಗ 9:30ಯಿಂದ MLA ಸುರೇಶ್ ಕುಮಾರ್ ಅವರು ಇಲ್ಲಿ ಕೂತು ಧರಣಿಯನ್ನು ನಡೆಸಿದ್ದಾರೆ. ನನ್ನನ್ನು ಬಂಧಿಸಿ ಅಂತೇಳಿ ಆಗ್ರಹಿಸಿದ್ದಾರೆ. ಈಗ ಇಲ್ಲಿ ಮಲ್ಲೇಶ್ವರಂ ಪೊಲೀಸ್ ಠಾಣೆ ಮುಂಭಾಗದಲ್ಲಿ MLA ಸುರೇಶ್ ಕುಮಾರ್ ಅವರು ಕೂತಿದ್ದಾರೆ. 11 ಗಂಟೆಗೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಕೇಂದ್ರ ಲೋಕಸಭಾ ಕ್ಷೇತ್ರದ ಸಂಸದರಾಗಿರುವಂಥ PC ಮೋಹನ್ ಅವರು ಕೂಡ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆ ಮುಂಭಾಗಕ್ಕೆ ತೆರಳಿ ಅಲ್ಲಿಯೂ ಕೂಡ ಅವರು ಇದೇ ರೀತಿಯಾಗಿ ಪ್ಲಕಾರ್ಡ್ ಅನ್ನು ಹಿಡಿದುಕೊಂಡು ಧರಣಿಯನ್ನು ನಡೆಸೋದಕ್ಕೆ ಅವರು ಕೂಡ ಸಿದ್ಧತೆಯನ್ನು ನಡೆಸಿಕೊಂಡಿದ್ದಾರೆ. ಇಲ್ಲಿ ಒಂದು ಕಡೆ ಪೊಲೀಸರು ಕೂಡ ಒಂದಷ್ಟು ಸೆಕ್ಯೂರಿಟಿಯನ್ನು ನಿಯೋಜನೆ ಮಾಡಿಕೊಂಡಿದ್ದಾರೆ, ಒಂದಷ್ಟು ಬಂದೋಬಸ್ತನ್ನು ಕೂಡ ಮಾಡಿಕೊಂಡಿದ್ದಾರೆ. ಆ ಒಂದು ದೃಶ್ಯವನ್ನು ಕೂಡ ಗಮನಿಸಬಹುದು. ಮತ್ತೊಂದು ಕಡೆ ಅವರನ್ನು ವಶಕ್ಕೆ ಪಡೆಯುವಂಥ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತದೆ. ಯಾಕಂದರೆ ಈಗ ಆಲ್ರೆಡಿ ನಮ್ಮ ಕ್ಯಾಮ್ರಾಮನ್ಗೆ ಹೇಳ್ತೀನಿ, ಒಂದಷ್ಟು ವಾಹನಗಳನ್ನು ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ನೋಡಿ, ರಾಮಭಕ್ತ ಅಂತ ಹೇಳಿಕೊಂಡು ರಾಮಭಕ್ತ ಆಗಿರುವಂಥ ಶ್ರೀಕಾಂತ್ ಪೂಜಾರಿ ಬಂಧನ ಶಹರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಸುಮಾರು 32 ವರ್ಷಗಳ ಹಿಂದೆ, 31 ವರ್ಷಗಳ ಹಿಂದಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಬಂಧನ ಯಾಕೆ ಅಂತ ಹೇಳಿ ಬಿಜೆಪಿ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ನ ನಾಯಕರು ಹೇಳ್ತಾ ಇರುವಂಥದ್ದು 13ಕ್ಕೂ ಹೆಚ್ಚು ಕ್ರಿಮಿನಲ್ ಕೇಸ್ಗಳು ಇರುವಂಥದ್ದು ಅಂತೇಳಿ ಅವರು ಕೂಡ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ ಒಂದು ಕಡೆ ಆತ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ, ಕ್ರಿಮಿನಲ್ ಅಂತ ಹೇಳ್ಕೊಂಡು ಬರ್ತಾರೆ. ಮತ್ತೊಂದು ಕಡೆ ಈಗ ಬಿಜೆಪಿ ನಾಯಕರು, ಬಿಜೆಪಿ ಹಲವು ಆಯ್ದ ಕೆಲ ನಾಯಕರೆಲ್ಲರೂ ಕೂಡ ಅಲ್ಲಿ ಈ ರೀತಿಯಾಗಿ ನೋಡಿ, ನಾನು ಕ್ರಿಸ್ತಶಕ 1992ರ ಡಿಸೆಂಬರ್ 6ರ ಅಯೋಧ್ಯೆ ಶ್ರೀರಾಮ ಮಂದಿರದ ಕರಸೇವಕ್, ನನ್ನನ್ನು ಬಂಧನ ಮಾಡಿ ಅಂತ ಹೇಳಿ ಈಗ ಇದೇ ರೀತಿಯಾಗಿ ಪ್ಲಕಾರ್ಡ್ಗಳನ್ನು ಮಾಡಿಕೊಂಡು ವಿವಿಧ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಕೂತು ಈ ರೀತಿಯಾಗಿ ಧರಣಿಯನ್ನು ಮಾಡ್ತಾರೆ. ಅಂದರೆ ರಾಮ ಭಕ್ತರನ್ನ ಟಾರ್ಗೆಟ್ ಮಾಡಿಕೊಂಡಿದೆ ಕಾಂಗ್ರೆಸ್, ರಾಮ ಭಕ್ತರನ್ನ ಬಂಧಿಸುವ ಕೆಲಸವನ್ನ ಮಾಡ್ತಾ ಇದೆ ಕಾಂಗ್ರೆಸ್. ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರದ ಉದ್ಘಾಟನೆಗೆ, ಲೋಕಾರ್ಪಣೆಗೆ ಕ್ಷಣಗಣನೆ ಆರಂಭ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ರಾಮ ಭಕ್ತರನ್ನ ಬೆದರಿಸುವ ತಂತ್ರವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಅಂತ ಹೇಳಿ ಈಗ ಬಿಜೆಪಿ ನಾಯಕರು ಕಿಡಿಕಾರ್ತಾ ಇರುವಂಥದ್ದು. ನೆನ್ನೆ ನೋಡಿ, BK ಹರಿಪ್ರಸಾದ್ ಅವರ ಹೇಳಿಕೆ ಆಗಿರ್ಬೋದು, ಅದರ ಬೆನ್ನಲ್ಲೇ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ಆಗಿರ್ಬೋದು, ಈ ವಿಚಾರವಾಗಿ ಕೂಡ ಬಿಜೆಪಿ ನಾಯಕರು ಒಂದು ರೀತಿಯಲ್ಲಿ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಾಮ ಭಕ್ತರ ಮೇಲೆ ಯಾರೆಲ್ಲ ಈ ಜನವರಿ 22ನೇ ತಾರೀಕು ಉದ್ಘಾಟನೆ ಆಗ್ತಾ ಇದೆ ರಾಮ ಮಂದಿರ, ಅದಕ್ಕೆ ಹೋಗುವಂಥವ್ರ ಮೇಲೆ ಅಟ್ಯಾಕ್ ಆಗುವಂಥ ಒಂದಷ್ಟು ಸಂಭಾವ್ಯಗಳಿದೆ. ಯಾಕೆಂದರೆ
ಕಾಂಗ್ರೆಸ್ನ ಮುಖಂಡ ಆಗಿರುವಂಥ BK ಹರಿಪ್ರಸಾದ್ ಅವರು ಆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು, ನಮಗೆ ಮಾಹಿತಿ ಇದೆ ಅಟ್ಯಾಕ್ ಆಗುತ್ತೆ ಅಂತೇಳಿ. ಹಾಗಾಗಿ ಆ ಒಂದು ವಿಚಾರವಾಗಿ ಕೂಡ, ಆ ಒಂದು ಹೇಳಿಕೆ ವಿಚಾರವಾಗಿಯೂ ಕೂಡ ಸಾಕಷ್ಟು ಆಕ್ರೋಶವನ್ನ ಬಿಜೆಪಿ ನಾಯಕರು ವ್ಯಕ್ತಪಡಿಸ್ತಾ ಇದ್ರು. ಸೊ ಇದೆಲ್ಲವನ್ನು ಕೂಡ ಗಮನಿಸ್ತಾ ಹೋದ್ರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ಈ ನಡೆ ಸರಿಯಲ್ಲ ಅನ್ನುವ ಪ್ರಶ್ನೆಯನ್ನ, ಸರಿ ಇದೆ ಅನ್ನುವ ಪ್ರಶ್ನೆಯನ್ನ ಬಿಜೆಪಿ ನಾಯಕರು ಒಬ್ಬೊಬ್ಬರಾಗಿ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರನ್ನ ಪೊಲೀಸರು ವಶಕ್ಕೆ ಪಡೆದುಕೊಳ್ತಾರ ಅನ್ನುವ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಯಾಕಂದ್ರೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಇಲ್ಲಿಗೆ ಬಿಜೆಪಿ ಹಿರಿಯ ಮುಖಂಡ ಆಗಿರುವಂತ MLC ರಾಮಚಂದ್ರೇಗೌಡ ಅವರು ಕೂಡ ಈಗ ಇಲ್ಲಿಗೆ ಆಗಮಿಸಲಿದ್ದಾರೆ. ನೋಡಿ, ಒಂದು ಕಡೆ ಈಗ ನಮ್ಮ ಕ್ಯಾಮ್ರಾಮನ್ಗೆ ಹೇಳ್ತೀನಿ, ಇಲ್ಲಿ ಸುರೇಶ್ ಕುಮಾರ್ ಅವರು ಕೂತಿದ್ದಾರೆ. ಪೊಲೀಸರು ಸಂಪೂರ್ಣವಾಗಿ ಇಲ್ಲಿ ಸೆಕ್ಯೂರಿಟಿಯನ್ನ ಮಾಡ್ಕೊಂಡಿದ್ದಾರೆ. ಹಿಂಭಾಗದಲ್ಲಿ ಒಂದು ವೆಹಿಕಲ್ ಅನ್ನ ಕೂಡ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ. ಆ ವೆಹಿಕಲ್ ನಲ್ಲಿ ಸುರೇಶ್ ಕುಮಾರ್ ಅವ್ರನ್ನ ನಮ್ಮ ಕ್ಯಾಮ್ರಾಮನ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಹಿಂಬದಿಯಲ್ಲಿ ನೋಡಿ, ಹಿಂಬದಿಯಲ್ಲಿ ಒಂದು ಪೊಲೀಸ್ ವಾಹನವನ್ನ ಕೂಡ ರೆಡಿ ಮಾಡ್ತಾರೆ. ಪೊಲೀಸ್ ವಾಹನದಲ್ಲಿ ಅವರನ್ನ ಕರೆದುಕೊಂಡು ಹೋಗೋದಕ್ಕೆ ಅಂತೇಳಿ ವಾಹನವನ್ನ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ. ಸೊ ಈಗ ನೋಡಿ, ಒಂದು ಕಡೆ ರಸ್ತೆಯಲ್ಲೆಲ್ಲೂ ಕೂಡ ಜಾಮ್ ಆಗ್ತಾ ಇರುವಂಥದ್ದು, ಒಂದು ಕಡೆ ಪೊಲೀಸ್ ವಾಹನವನ್ನ ಸಿದ್ಧತೆ ಮಾಡ್ಕೊಳ್ತಾ ಇರುವಂಥದ್ದು, ಇನ್ನೊಂದು ಕಡೆ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಜಮಾವಣೆ ಆಗ್ತಾ ಇರುವಂಥದ್ದು. ಇದೆಲ್ಲವನ್ನ ಕೂಡ ಗಮನಿಸ್ತಾ ಇದ್ರೆ ಬಿಜೆಪಿ ಇದು ಒಂದು ರೀತಿಯಲ್ಲಿ ದೊಡ್ಡ ಕಾರ ಸೇವಕ್, ನನ್ನನ್ನ ಬಂಧನ ಮಾಡಿ ಅಂತೇಳಿ ಅವರು ಆಗ್ರಹಿಸಿದ್ದಾರೆ. ಆದ್ರೆ ಪೊಲೀಸರು ಅವರನ್ನ ವಶಕ್ಕೆ ಪಡೆದುಕೊಳ್ತಾರ ಅನ್ನುವ ತೀವ್ರ ಕುತೂಹಲ ಕೇಳಿಸ್ತಾ ಇದೆ. ನಿನ್ನೆ ಯಾರೇ ಹೋಗಿ ಪೊಲೀಸ್ ಠಾಣಾ ಮುಂಭಾಗದಲ್ಲಿ ಧರಣಿ ಕೂತರು ಕೂಡ ತಕ್ಷಣ ಅವರನ್ನ ವಶಕ್ಕೆ ಪಡೆಯುವಂತ ಕೆಲಸಗಳು ಮಾಡಲಾಗಿತ್ತು. ಇವತ್ತು ಕೂಡ ಅದೇ ರೀತಿಯಾಗಿ ಪೊಲೀಸರು ವಶಕ್ಕೆ ಪಡೆದುಕೊಳ್ತಾರೆ ಅಂತೇಳಿ ಸುತ್ತಲೂ ಕೂಡ ಕಾರ್ಯಕರ್ತರು ಜಮಾಯಿಸಿದ್ದಾರೆ. ವೀಕ್ಷಕರೇ ಈಗ ನೀವೇನು ಗಮನಿಸ್ತಾ ಇದ್ರೆ ಇದು ಲೈವ್ ದೃಶ್ಯಾವಳಿ. ಮಲ್ಲೇಶ್ವರಂ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಸುರೇಶ್ ಕುಮಾರ್ ಅವರು ಕೂತಿದ್ದಾರೆ. ಎನಿ ಮೂಮೆಂಟ್ ಪೊಲೀಸರು ಅವರನ್ನ ವಶಕ್ಕೆ ಪಡೆದುಕೊಳ್ತಾರೆ. ಇವರ ಜೊತೆಯಲ್ಲಿ MLC ರಾಮಚಂದ್ರೇಗೌಡರು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಮಿಸಿ ಜಾಯ್ನ್ ಆಗ್ತಾರೆ. MLC ರಾಮಚಂದ್ರೇಗೌಡರು ಕೂಡ ಇಲ್ಲಿ ಆಗಮಿಸಿ ಜಾಯ್ನ್ ಆಗಲಿದ್ದಾರೆ. ಅವರ ಜೊತೆಯಲ್ಲಿ ಅವರು ಕೂಡ ಸಾಥ್ ಕೊಡ್ತಾರೆ ಅನ್ನುವ ಮಾಹಿತಿ ನಮಗೆ ಲಭ್ಯವಾಗಿರುವಂಥದ್ದು. ನೀವೇನು ಗಮನಿಸ್ತಾ ಇದ್ದೀವಿ ಮಲ್ಲೇಶ್ವರಂ ಪೊಲೀಸ್ ಠಾಣೆ ಮುಂಭಾಗದಿಂದ ಇದು ನೇರ ದೃಶ್ಯಾವಳಿ. ಈಗ ಇಲ್ಲಿ ನಾನು ಕೂಡ ಕಾರ ಸೇವಕ್ ಅಂತೇಳಿ ನೋಡಿ, ಒಂದಷ್ಟು ವಿಚಾರಗಳು ಈಗ ನಮ್ಮ ಗಮನಕ್ಕೆ ಬರ್ತಾ ಇರುತ್ತೋ. ರಾಮ ಭಕ್ತರನ್ನ ಕಾಂಗ್ರೆಸ್ನವರು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತೇಳಿ ಬಿಜೆಪಿ ನಾಯಕರು ನಿರಂತರವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ನ ನಾಯಕರು, ಹೋಮ್ ಮಿನಿಸ್ಟರ್ ಇದೆಲ್ಲವೂ ಕೂಡ ಸುಳ್ಳು, ನಾವು ಯಾರನ್ನು ಕೂಡ ಟಾರ್ಗೆಟ್ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಆದರೂ ಕೂಡ ಬಿಜೆಪಿ ಇದನ್ನು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡೋದಕ್ಕೆ ಪ್ಲಾನಿಂಗ್ ಅನ್ನು ಮಾಡಿಕೊಂಡಿದ್ದು. ಅದರ ಒಂದು ಭಾಗವಾಗಿ ಅವರು ಇಲ್ಲಿ ಕೂತು ಅವರು ಧರಣಿಯನ್ನು ಮಾಡ್ತಿದ್ದಾರೆ. ನಾನು ಕ್ರಿಸ್ತಶಕ 1992 ಡಿಸೆಂಬರ್ 6 ಅಯೋಧ್ಯೆ ಶ್ರೀರಾಮ ಮಂದಿರದ ಕಾರ ಸೇವಕ್, ನನ್ನನ್ನು ಕೂಡ ಬಂಧನ ಮಾಡಿ ಅಂತ ಹೇಳಿ MLA ಸುರೇಶ್ ಕುಮಾರ್ ಅವರು ಇಲ್ಲಿ ಕೂತು ಅವರು ಮೌನವಾಗಿ ಧರಣಿಯನ್ನು ಮಾಡ್ತಿದ್ದಾರೆ. ಆದರೆ ಪೊಲೀಸರು ಅವರನ್ನು ವಶಕ್ಕೆ ಪಡೆದುಕೊಳ್ತಾರೆ ಅನ್ನುವ ತೀವ್ರ ಕುತೂಹಲ ಕೇಳಿಸ್ತಾ ಇರುವಂಥದ್ದು. ಈಗ ನಮಗೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ MLC ರಾಮಚಂದ್ರೇಗೌಡರು ಕೂಡ ಈಗ ಇಲ್ಲಿಗೆ ಆಗಮಿಸ್ತಾರೆ, ಅವರಿಗೆ ಸಾಥ್ ಕೊಡ್ತಾರೆ. ಆ ಬಳಿಕ ಅವರು ಇವರನ್ನ ಬಂಧನ ಮಾಡಿ ಅಂತೇಳಿ ಬರ್ತಾರೆ. ನೋಡಿ, ಯಾವಾಗ ರಾಮಭಕ್ತ ಶ್ರೀಕಾಂತ್ ಪೂಜಾರಿ ಅವರ ಬಂಧನ ಆಗುತ್ತೋ ಆಗಿನಿಂದಲೇ ಒಂದಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಕಾರ್ಯಕರ್ತರು, ನಾಯಕರೆಲ್ಲರೂ ಕೂಡ ಪೋಸ್ಟ್ಗಳನ್ನು ಹಾಕ್ತಾ ಇದ್ರು. ನನ್ನನ್ನು ಕೂಡ ಬಂಧಿಸಿ, ನಾನು ಕೂಡ ರಾಮ